ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತಾಯಿಯ ಅನುಗ್ರಹ ಪ್ರತಿಯೊಬ್ಬರಿಗೂ ಸಿಗಲಿ ಅಂತೇಳಿ ಕೇಳ್ಕೊತಾ ಇವತ್ತಿನ ಒಂದು ವಿಡಿಯೋದಲ್ಲಿ ಯಾರು ಸಹ ನಿಮಗೆ ಹೇಳಿರದಂತಹ ಒಂದು ಕುಬೇರ ಕೋಡ್ನ ಹೇಳ್ತಾ ಇದ್ದೀನಿ. ಈ ಒಂದು ಕುಬೇರ ಕೋಡನ್ನು ನೀವು ಬರ್ಕೊಳ್ಳೋದ್ರಿಂದ 21 ದಿನದಲ್ಲಿ ನಿಮ್ಮೆಲ್ಲ ಹಣಕಾಸಿನ ಸಮಸ್ಯೆಗಳಿಂದ ನೀವು ಮುಕ್ತಿಯನ್ನು ಪಡಿಬಹುದು. ಈ ಒಂದು ಪರಿಹಾರ ಮಾಡಿ ಕೇವಲ ಒಂದು 2 ಅಥವಾ 3 ದಿನದಲ್ಲಿ ಪರಿಹಾರವನ್ನು ರಿಸಲ್ಟನ್ನು ಕೂಡ ಪಡ್ಕೊಂಡಿದ್ದಾರೆ. ನೀವು ಕನಿಷ್ಠ ಪಕ್ಷ 21 ದಿನ ಮಾಡಿದ್ರಿ ಅಂತಂದರೆ ನಿಮ್ಗೆ ಯಾವತ್ತಿಗೂ ಹಣಕಾಸಿನ ಸಮಸ್ಯೆ ಅಂತ ಅನ್ನೋದೇ ಬರೋದಿಲ್ಲ. ನೀವು 2-3 ದಿವಸ ನೀವೇ ಇದನ್ನು ಟೆಸ್ಟ್ ಮಾಡಿ ಅದಾದ ನಂತರ ನಿಮಗೆ ಗೊತ್ತಾಗುತ್ತೆ ಇದನ್ನು ಹೇಗೆ ಮಾಡಬೇಕು ಮತ್ತು ಯಾವ ದಿನ ಮಾಡಬೇಕು ಅಂತ ಹೇಳ್ತೀನಿ. ಕುಬೇರ ಅಂತಂದರೆ ಸಂಪತ್ತಿಗೆ ಅಧಿಪತಿ. ಹಿಂದೂ ಪುರಾಣಗಳಲ್ಲಿ ಕುಬೇರನನ್ನು ಸಂಪತ್ತಿನ ಅಧಿದೇವತೆ ಮತ್ತು ಸಮೃದ್ಧಿಯ ಯಕ್ಷರಾಧಿಪತಿ ಅಂತಲೂ ಕರೀತಾರೆ. ಈ ಒಂದು ನೀವು ರೆಮಿಡಿಯನ್ನು ಮಾಡ್ಕೊಳ್ಬೇಕಾದ್ರೆ ಸ್ಟೆಕ್ ಆಗಿರುವಂತಹ ದುಡ್ಡು ವಾಪಸ್ ಬರುತ್ತೆ. ಮನೆಯಲ್ಲೂ ಕೂಡ ಹಣಕಾಸಿನ ಸಮಸ್ಯೆ ನಿವಾರಣೆ ಆಗುತ್ತೆ. ಹಣ ಸೇವಿಂಗ್ಸ್ ಅಂತಂದು ತುಂಬಾ ಆಗುತ್ತೆ. ಇನ್ನು ಹೇಗೆ ಮಾಡಬೇಕು, ಯಾವ ದಿನ ಮಾಡಬೇಕು ಅಂತ ಹೇಳ್ತೀನಿ. ಇನ್ನು ಅದಕ್ಕಿಂತ ಮುಂಚೆ ನಾನು ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ, ಉಪ್ಪಿನ ಪರಿಹಾರವನ್ನು ಮಾಡಿಕೊಳ್ಳುವಂಥದ್ದು. ತುಂಬ ಚೆನ್ನಾಗಿ ವ್ಯೂಸ್ ಬಂದಿದ್ದಂಗೆ ಕಮೆಂಟ್ ಆಗ್ತಾ ಇದ್ದಾರೆ. ಸ್ವಲ್ಪ ಜನಕ್ಕೆ ಅರ್ಥ ಆಗಿಲ್ಲ, ಸ್ವಲ್ಪ ಜನಕ್ಕೆ ನೀಟಾಗಿ ಅರ್ಥ ಆಗಿದೆ. ನಾನು ಕ್ಲಿಯರಾಗಿ ನಿಮ್ಗೆ ಹೇಳಿದ್ದೀನಿ ಆ ಒಂದು ವಿಡಿಯೋದಲ್ಲಿ ಹೇಗೆ ಮಾಡ್ಕೊಳ್ಬೇಕು, ಹೇಗೆ ಬರೀಬೇಕು ಅಂತ ಹೇಳಿ. ಆದರೂ ಕೂಡ ಮತ್ತೆ ಶುಕ್ರ ಹೊರಡ ಸಮಯ ಯಾವುದು ಅದು ಇದಂತ ಮತ್ತೆ ಕಮೆಂಟ್ಗಳಾಗ್ತಾ ಇದ್ದೀರಾ. ಮಂಗಳವಾರ ನಾನು ಯಾವ ದಿನ ಶುಕ್ರ ಹೋರ ಸಮಯ ಹೇಳಿದ್ದೀನೋ ಶುಕ್ರವಾರ ಕೂಡ ಅದೇ ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆ, ಮಧ್ಯಾಹ್ನ 1ರಿಂದ 2 ಮತ್ತು ರಾತ್ರಿ 8 ಗಂಟೆಯಿಂದ 9 ಗಂಟೆ ಒಳಗಡೆ ನೀವು ಮಾಡ್ಕೊಳ್ಬೇಕು. ಇದನ್ನು ಶುಕ್ರ ಹೋರ ಸಮಯ ಅಂತ ಕರೆಯೋದು. ಇನ್ನು ಇದನ್ನು ನೀವು ಪ್ರಾಕ್ಟಿಕಲಾಗಿ ತೋರಿಸಿ ಅಂತ ಕೂಡ ಹೇಳಿದ್ದೀನಿ. ನಾನು ಕ್ಲಿಯರಾಗಿ ನಿಮ್ಗೆ ಹೇಳಿದ್ದೀನಿ. ನಿಮ್ಮ ತೋರು ಬೆರಳಿನ ಈಗ ನಮ್ಮ ಕೈಯಲ್ಲಿ ಏನು 3 ಗೆರೆ ಇರುತ್ತೆ, ಪ್ರತಿಯೊಬ್ಬರ ಬೆರಳಲ್ಲೂ ಕೂಡ 3 ಗೆರೆ ಇರುತ್ತೆ. ಫಸ್ಟು, ಸೆಕೆಂಡು, 3 ಮಧ್ಯದ ಒಂದು ಗೆರೆಗಳು ಏನಿರುತ್ತಲ್ಲ ಅದ್ರ ಮೇಲೆ ಸೈಡಲ್ಲಿ ನೀವು ನಿಮ್ಮ ಹೆಬ್ಬೆರಳಿಂದ ಹುತ್ತಿ ಹಿಡ್ಕೊಂಡು ಆ ನಿಮ್ಮ ತೋರು ಬೆರಳಲ್ಲಿ ಉಪ್ಪಿನ ಮೇಲೆ ನಿಮ್ಗೆ ಎಷ್ಟು ಅಮೌಂಟ್ ಬೇಕೋ ಅಷ್ಟು ಅಮೌಂಟನ್ನು ಬರೀಬೇಕು ಅಂತ ನಾನು ಹೇಳಿದ್ದೀನಿ. ಇವಾಗಲೂ ಅದನ್ನೇ ಹೇಳ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಚೆನ್ನಾಗಿ ಅರ್ಥ ಆಗಿದೆ ಅಂತೇಳಿ ಅನ್ಕೋತೀನಿ. ಈ ಗಟ್ಟೆಗೆ ಒಂದು ಹೆಬ್ಬೆರಳಿಂದ ಪ್ರೆಸ್ ಮಾಡಿಕೊಂಡು ನೀವು ಆ ಬೆರಳಿಂದ ನಿಮಗೆ ಎಷ್ಟು ಹಣ ಬೇಕೋ ಅಷ್ಟು ಹಣವನ್ನು ನೀಟಾಗಿ ಬರೆದುಬಿಟ್ಟು ಅದನ್ನು ಬಿಟ್ಬಿಡೋದು. ಅದಷ್ಟೇ ನೀವು ಮಾಡೋದು. ವಿಡಿಯೋನ ನೀಟಾಗಿ ಕ್ಲಿಯರಾಗಿ ನೋಡಿ. ನಾನು ಪ್ರತಿಯೊಂದು ಕೂಡ ನಿಮಗೆ ಮತ್ತೆ ಹೇಳಿದ್ದೀನಿ. ಮತ್ತೆ ಕಮೆಂಟ್ಸ್ ಹಾಕಿ ಕೇಳ್ತಾರೆ. ಸುಮಾರು ಜನ ಚೆನ್ನಾಗಿ ಅರ್ಥ ಆಗಿದೆ. ಅದಕ್ಕೆ ಕೆಲವೊಬ್ಬರು ಮತ್ತೆ ಕಮೆಂಟ್ ಹಾಕಿ ಕೇಳ್ತಾ ಇದ್ದೀರಾ, ಶುಕ್ರ ಹೋರ ಯಾವುದು, ಶುಕ್ರವಾರ ಮಾಡೋದು, ಇದು ನಂಬೋದ ಅಂತ ಮಾಡಿ ತುಂಬ ಜನಕ್ಕೆ ರಿಸಲ್ಟ್ ಸಿಕ್ಕಿದೆ. ಕೆಲವೊಬ್ಬರಿಗೆ ಕೆಲವೊಂದು ಚೆನ್ನಾಗಿ ವರ್ಕ್ ಆಗುತ್ತೆ, ಇನ್ನು ಕೆಲವೊಬ್ಬರಿಗೆ ಮತ್ತೊಂದು ವರ್ಕ್ ಆಗುತ್ತೆ. ಈಗ ನಾನು ಮನಿ ಸಿಂಬಲ್ನ ಒಂದು ಹೇಳಿದ್ದೆ, ತುಂಬ ಜನಕ್ಕೆ ಅದು ವರ್ಕ್ ಆಗಿದೆ. ಎಲ್ಲೋ ಒಂದು ಸ್ವಲ್ಪ ಜನಕ್ಕೆ, ಒಂದು 3-4 ಜನಕ್ಕೆ ಮಾತ್ರ ನಾನು ಹೇಳಿರೋ ಸಿಂಬಲ್ ರೆಮಿಡಿ ಅದು ವರ್ಕ್ ಆಗಿಲ್ಲ. ಬಟ್ ಇದು ಪ್ರತಿಯೊಬ್ಬರಿಗೂ ಮನಸ್ಸಲ್ಲಿ ಅಂದ್ಕೊಂಡಿರೋಗೂ ಕೂಡ ಅದು ಚೆನ್ನಾಗಿ ವರ್ಕ್ ಆಗಿದೆ. ಅದೇ ರೀತಿ ಕೆಲವೊಬ್ಬರಿಗೆ ಒಂದೊಂದು ಚೆನ್ನಾಗಿ ಬೇಗನೆ ರಿಸಲ್ಟ್ ಕೊಡುತ್ತೆ, ಇನ್ನು ಕೆಲವೊಬ್ಬರಿಗೆ ಇನ್ನೊಂದು ಪರಿಹಾರಗಳು ರಿಸಲ್ಟ್ ಕೊಡುತ್ತೆ. ಎಲ್ಲವನ್ನು ಟ್ರೈ ಮಾಡಿ. ನಾನು ಯಾವುದು ನಿಮಗೆ ತುಂಬ ದುಡ್ಡು ಖರ್ಚು ಮಾಡಿ ನೀವು ಮಾಡಲೇಬೇಕಾಗಿರ್ತಕ್ಕಂಥ ಪರಿಹಾರಗಳನ್ನ ನಾನು ಹೇಳ್ತಾ ಇಲ್ಲ. ನೀವು ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಳ್ಳೋಂಥ ಪರಿಹಾರಗಳನ್ನ ಕೇಳ್ತಾ ಇದ್ದೀರಾ. ಇನ್ನು ರಾಗಿ ತಟ್ಟೆ ಯಾವುದು ಅಂತ ಕೇಳಿ ಹೇಳ್ತಾ ಇದ್ದೀರಾ. ಒಂದ್ಸರಿ ಹೋಗಿ ಗೂಗಲ್ ಸರ್ಚ್ ಮಾಡಿ ರಾಗಿ ಪ್ಲೇಟ್ ಅಂದರೆ ಯಾವುದು ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಇದನ್ನು ನೀವು ನೀಟಾಗಿ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ವರ್ಕ್ ಆಗುತ್ತೆ. ಇನ್ನು ಇವತ್ತು ನಾನು ಹೇಳುವಂತಹ ಈ ಕುಬೇರ ಕೋಡ್ ಬರ್ಕೊಳ್ಳಿ, ಖಂಡಿತ ಹೇಳ್ತೀನಿ. ತುಂಬ ಜನಕ್ಕೆ ಇದು ವರ್ಕ್ ಆಗಿದೆ. ಸೊ ಅದಕ್ಕೋಸ್ಕರ ನಿಮಗೂ ಶೇರ್ ಮಾಡ್ತಾ ಇದ್ದೀನಿ. ಇನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ನೀವು ಮಾಡೋಕ್ಕಿಂತ ಮುಂಚೆ ಭಕ್ತಿ ಮತ್ತು ಶ್ರದ್ಧೆಯಿಂದ ಕುಬೇರ ದೇವರನ್ನ ನೆನೆಸ್ಕೊಳ್ಬೇಕು. ಕುಬೇರ ಅಂತಂದರೆ ಸಂಪತ್ತಿಗೆ ಅಧಿಪತಿ. ಆದ್ದರಿಂದ ಕುಬೇರ ನೆನೆಸ್ಕೊಂಡು ಇದನ್ನು ನೀವು ಯಾವ ದಿನ ಮಾಡಬೇಕು ಅಂತಂದರೆ ಗುರುವಾರದಿಂದ ಸ್ಟಾರ್ಟ್ ಮಾಡಬೇಕು. ಗುರುವಾರನೇ ಮಾಡಬೇಕು. ಗುರುವಾರ ಕುಬೇರನ ವಾರ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ನೀವು ಇದನ್ನು ಗುರುವಾರನೇ ಸ್ಟಾರ್ಟ್ ಮಾಡಬೇಕು. ಇನ್ನು ಇದನ್ನು ನೀವು ಗುರುವಾರ ಪ್ರಾರಂಭ ಮಾಡಿ ಕಂಟಿನ್ಯೂಸ್ ಆಗಿ 21 ದಿನ ಕೂಡ ಸ್ಟಾಪ್ ಮಾಡಬಾರ್ದು. ಎಲ್ಲೂ 21 ದಿನ ಕಂಟಿನ್ಯೂಸ್ ಆಗಿ ಮಾಡೋದು ಅಷ್ಟೇ. ಇದು ಅಂದರೆ ದಿನಕ್ಕೆ ಒಂದು ಸಾರಿ ನೀವು ಮಾಡ್ಕೊಳ್ಳೋದು ತುಂಬ ಈಸಿ, ತುಂಬಾ ಒಂದು ಒಳ್ಳೆಯ ಪರಿಹಾರ ಅಂತ ಹೇಳ್ತೀನಿ. ನೀವು ಗುರುವಾರ ಸ್ಟಾರ್ಟ್ ಮಾಡಿ ಕಂಟಿನ್ಯೂಸ್ ಆಗಿ 21 ದಿನ ಮಾಡ್ಕೊಂಡ್ರಿ ಅಂತಂದರೆ, ಹೆಣ್ಮಕ್ಳಾದರೆ ನೀವು ಮುಟ್ಟಿನ ದಿನಗಳನ್ನ ನೋಡಿಕೊಂಡು ಅದು ಮುಗಿಸ್ಕೊಂಡು 21 ದಿನ ಕರೆಕ್ಟಾಗಿ ನೀವು ಮಾಡ್ಕೊಳ್ಬೇಕು. ಇನ್ನು ಯಾವ ಟೈಮಲ್ಲಿ ಮಾಡೋದು ಅಂತಂದರೆ, ನೀವು ಬೆಳಗಿನ ಜಾವ ತುಂಬಾ ಒಳ್ಳೆಯದು. ಯಾರಾದರೂ ಬ್ರಾಹ್ಮಿ ಮುಹೂರ್ತದಲ್ಲಿ ಒಂದು 5 ಗಂಟೆ 5:30ಗೆ ಎದ್ದೇಳು ಅಂಥವ್ರಾದರೂ ಕೂಡ ಮಾಡ್ಕೊಳ್ಬೋದು. ಆ ಟೈಮಲ್ಲಿ ಮಾಡ್ಕೊಳ್ಳಿ. ಅಥವಾ ಆಗದೇ ಇದ್ದರೂ ಬೆಳಗ್ಗೆ 9 ಗಂಟೆ ಒಳಗಡೆ ನೀವು ಮಾಡ್ಕೊಳ್ಳೇಬೇಕು. ಅದಾದಮೇಲೆ ನಂತರ ನೀವು ಮಾಡ್ಕೊಳ್ಳೋದು ಪ್ರಯೋಜನ ಇಲ್ಲ. ಬೆಳಗ್ಗೆ 9 ಗಂಟೆ ಒಳಗಡೆ ನೀವು ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಇನ್ನು ಉತ್ತರ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಂಡು ನೀವು ಮಾಡಬೇಕು. ಇನ್ನು ಪ್ರಾರಂಭ ಮಾಡೋರು ಯಾರೆಲ್ಲ ಇದನ್ನು ರೆಮಿಡಿಯನ್ನು ಮಾಡ್ತಿರೋ ಅವರು ನಂಬಿಕೆಯಿಂದ ಇಟ್ಕೊಂಡು ಮಾಡಿ ಯಾವುದೇ ರೀತಿಯ ಅನುಮಾನ ಇಟ್ಕೊಂಡು ಮಾಡೋದಕ್ಕೆ ಹೋಗಬೇಡಿ. ತುಂಬ ಜನ ಯೂಸ್ ಮಾಡಿ ಒಳ್ಳೆ ರಿಸಲ್ಟ್ನ ಪಡ್ಕೊಂಡಿದ್ದಾರೆ. ಇನ್ನು ಗುರುವಾರ ದಿನ ಬೆಳಗ್ಗೆ 9 ಗಂಟೆಗೆ ನೀವು ಬರ್ಕೊಳ್ಬೇಕಾಗುತ್ತೆ. ಹೆಂಗೆ ಬರ್ಕೊಳ್ಳೋದು ಅಂತಂದರೆ, ಈಗ ನಿಮ್ಮ ಎಡಗೈ ಇರುತ್ತೈತಲ್ಲ, ಎಡಗೈನ ಮಣಿ ಕಟ್ಟಿನ ಮೇಲೆ ಇದನ್ನು ಬರ್ಕೊಳ್ಬೇಕು. ನಾನು ತೋರಿಸ್ತೀನಿ ನೋಡಿ.
ಈ ಎಡಗೈನ ಮಣಿಕಟ್ಟು ಏನಿದೆಯಲ್ಲ ಕಂಟಿರುತ್ತೆ ಅಲ್ವಾ, ಸೊ ಅಲ್ಲಿ ಈ ಒಂದು ನಂಬರ್ನ ನೀವು ಬ್ಲೂ ಅಥವಾ ರೆಡ್ ಪೆನ್ನಲ್ಲಿ ಮಾತ್ರ ಬರ್ಕೊಳ್ಬೇಕು. ಇದನ್ನ ಬೇರೆ ಯಾವ ಪೆನ್ನಲ್ಲಿ ನೀವು ಬರ್ಕೊಂಡು ಇದು ಯೂಸ್ ಆಗೋದಿಲ್ಲ. ಬ್ಲೂ ಅಥವಾ ರೆಡ್ಡಲ್ಲಿ ಯಾವುದ್ರಲ್ಲಿ ಆದರೂ ಸ್ಕೆಚ್ ಪೆನ್ನಲ್ಲಿ ಅಥವಾ ಪೆನ್ನಲ್ಲಿ ಅಥವಾ ಮಾರ್ಕರಲ್ಲಿ ಈ ರೀತಿ ಯಾವ್ದ್ರಲ್ಲಿ ಬೇಕಾದರೂ ಬರ್ಕೊಳ್ಬಹುದು. ಆದರೆ ಬ್ಲೂ ಅಥವಾ ರೆಡ್ಡೇ ಆಗಿರಬೇಕು. 544795 ಅಥವಾ 544795 ಈ ರೀತಿ ನೀವು ಹೇಳ್ಕೊಳ್ಬೇಕು. ಇದನ್ನ ಬರ್ಕೊಂಡಿದ್ದಾದಮೇಲೆ ನೀವು 21 ಸರಿ ಈ ನಂಬರ್ನ ಹೇಳ್ಕೊಳ್ಬೇಕು. 544795 ಅಂತ ಹೇಳಿ ಕರೆಕ್ಟಾಗಿ 21 ಸರಿ ನೀವು ಹೇಳ್ಕೊಳ್ಬೇಕು ನಿತ್ಯ ಈ ನಂಬರ್ನ ಮಾಡ್ಕೊಳ್ಬೇಕಾದ್ರೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದವರು ನೀವು ಮಾಡ್ಕೊಳ್ಬಹುದು, ಅಥವಾ ಸ್ವಲ್ಪ 6 ಗಂಟೆ 7 ಗಂಟೆಗೆ ಎದ್ದೋಳವರು ಅಷ್ಟೇ ಅವಾಗೂ ನೀವು ಮಾಡ್ಕೊಳ್ಬೋದು. 9 ಗಂಟೆ ಒಳಗಡೆ ಯಾರು ಬೇಕಾದರೂ ಇದನ್ನು ಮಾಡ್ಕೊಳ್ಬಹುದು. 100% ಹೇಳ್ತೀನಿ, ಸೂಪರ್ ರಿಸಲ್ಟ್ ಕೊಡ್ತೀವಿ. ಇದು ಕುಬೇರನ ಕೋಡು. ನಾನು ಹೇಳುವಂತಹ ಮನಿ ಸಿಂಬಲ್ಸು, ಮನಿ ಕೋಡ್ಗಳು ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ನೀವೇ ಕಮೆಂಟ್ನ ಹೋಗಿ ಸರಿ ಚೆಕ್ ಮಾಡಿ, ಅರ್ಥ ಆಗುತ್ತೆ. ಸೊ ಈ ರೀತಿ ಇದನ್ನು ಬರ್ಕೊಳ್ಳಿ. ಇದೇ ಗುರುವಾರ ಸ್ಟಾರ್ಟ್ ಮಾಡಿ, ನಿಮಗೆ ಗೊತ್ತಾಗುತ್ತೆ ರಿಸಲ್ಟ್ ಏನು ಅಂತ ಹೇಳಿ. 2-3 ದಿನದಲ್ಲೇ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ. ಇದು ಬರೀ ಹಣಕಾಸಿನ ಆರ್ಥಿಕ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳೋದಕ್ಕೆ ಮಾತ್ರ ನೀವು ಯೂಸ್ ಮಾಡಬೇಕು. ಬೇರೆ ಯಾವುದಕ್ಕೂ ನೀವು ಇದನ್ನು ಯೂಸ್ ಮಾಡಿದ್ರೂ ಸಹ ಇದು ನಿಮಗೆ ವರ್ಕ್ ಆಗೋದಿಲ್ಲ. ಜಸ್ಟ್ ಓನ್ಲಿ ಮನಿ ಪ್ರಾಬ್ಲಮ್ ಸಾಲ್ವ್ ಆಗೋದಕ್ಕೆ. ಮತ್ತು ಯಾರಿಗಾದ್ರು ಸಾಲ ಕೊಟ್ಟು ಸ್ಟಕ್ ಆಗಿದ್ದರೆ ಅದೆಲ್ಲ ಕೂಡ ನಿಮಗೆ ಅಮೌಂಟ್ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.